ಎಲ್ಲರೂ ಹೇಗಿದ್ದೀರಾ? ನೀವೇನಾದರೂ ತುಂಬಾ ಹೆವಿ ಆಗುತ್ತೆ ನಾನ್ ವೆಜ್ ತಿಂದು ಅಂತ ಅನ್ಕೋತಾ ಇದ್ದರೆ ಈ ರೀತಿ ಒಂದು ಸಲ ಬಿರಿಯಾನಿನ ಮಾಡಿಕೊಂಡು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದಕ್ಕೆ ಮಟನ್ ವೈಟ್ ಬಿರಿಯಾನಿ ಅಂತ ಕರೀತಾರೆ. ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕೆಜಿಯಷ್ಟು ಮಟನನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ನಿಂಬೆಹಣ್ಣಿನ ರಸ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸೂರಿ ಮೇಥಿ ಹಾಗೆ ಚಕ್ಕೆ ಲವಂಗ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಕಾಲ ಇದನ್ನು ನೆನೆಯೋದಕ್ಕೆ ಅಂತ ಇಟ್ಬಿಡ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಹಾಕಿ ಒಂದು ಸ್ವಲ್ಪ ಈರುಳ್ಳಿಯನ್ನು ಸಹ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಪುದೀನ ಸೊಪ್ಪನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ನೆನೆಸಿಟ್ಕೊಂಡಿರ್ತಕ್ಕಂತಹ ಮಟನ್ ಏನಿದೆ ಅದನ್ನು ಹಾಕಿ ಅದರ ಹಿಂದೆಯೇ ಟೊಮೆಟೊ ಸಹ ಹಾಕಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು 1 ಲೋಟ ಅಷ್ಟು ನೀರು ಇಲ್ಲಿ ಹಾಕ್ಕೊಂಡು ನಾವು ಕುಕ್ಕರಲ್ಲಿ ಪ್ರೆಷರ್ ಕುಕ್ ಮಾಡ್ಕೋಬೇಕಾಗತ್ತೆ. ಈಗ ಅಷ್ಟರಲ್ಲಿ ಅಕ್ಕಿಯನ್ನು ತೊಳ್ಕೊಂಡು ನೆನೆಸಿಟ್ಕೋಬೋದಾಗಿರುತ್ತೆ. ನಾವು ಇದಕ್ಕೆ 1 ಲೋಟದಷ್ಟು ಬಾಸ್ಮತಿ ಅಕ್ಕಿ ಮತ್ತು 1 ಲೋಟದಷ್ಟು ಮಾಮೂಲಿ ಅಕ್ಕಿಯನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ 1-2 ಸಲ. ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಚೂರುಗಳನ್ನು ಹಾಕ್ಕೊಂಡು ನೀರನ್ನು ಸೇರಿಸ್ಕೊಂಡು ಈ ರೀತಿ ತೆಂಗಿನ ಹಾಲನ್ನು ತೆಕ್ಕೋಬೇಕಾಗುತ್ತೆ. ಈ ಒಂದು ಅರ್ಧ ಲೋಟದಷ್ಟು ಸಿಕ್ಕಿದೆ. ಇದಕ್ಕೆ ಇನ್ನೂ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಒಟ್ಟು 1 ಲೋಟ ತೆಂಗಿನಕಾಯಿ ಹಾಲು ಮತ್ತು ನೀರಿನೊಂದಿಗೆ ಈ ಅಕ್ಕಿಯನ್ನು ನೆನೆಸ್ಕೋಬೇಕಾಗತ್ತೆ. ಇದರ ಅರೋಮಾ ಎಲ್ಲ ಇದು ಅಬ್ಸರ್ವ್ ಮಾಡಿಕೊಂಡು ಅಕ್ಕಿ ತುಂಬ ಚೆನ್ನಾಗಿ ಈ ರೀತಿ ಆಗುತ್ತೆ. ಈ ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಮಸಾಲೆನ ಹರ್ಕೊಂಡು ಬರ್ತಾಯಿದ್ದೀನಿ. ಈಗ ಬೆಂದಿರ್ತಕ್ಕಂತಹ ಮಟನ್ಗೆ ಈ ಮಸಾಲೆನ ಹಾಕಿ ಕುದಿಸ್ಕೋಬೇಕಾಗತ್ತೆ. ಅದರ ಜೊತೆಗೇ ಇಲ್ಲಿ ನೆನೆಸಿಟ್ಕೊಂಡಿರ್ತಕ್ಕಂತಹ ಅಕ್ಕಿ ಏನಿದೆ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಒಂದು 15 ನಿಮಿಷ ಇದನ್ನು ಪ್ರೆಷರ್ ಕುಕ್ ಮಾಡೋದು ಅಷ್ಟೇನೆ. ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆನೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ನೋಡಿಕೊಂಡು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಪ್ರೆಷರ್ ಕುಕ್ ಮಾಡ್ಕೋಬೇಕಾಗಿರುತ್ತೆ. ಈ ಬಿರಿಯಾನಿ ಅಂತೂ ತುಂಬ ಹೆವಿ ಅಂತ ಅನಿಸೋದೇ ಇಲ್ಲ. ಸ್ಪೈಸಸ್ ಇರೋದ್ರಿಂದ ಜೆಂಟಲಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಬಿರಿಯಾನಿ. ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.